ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ 30 ಡೇಸ್ 30 ಟೈಲರಿಂಗ್ ಕ್ಲಾಸಸ್ ಆದರೆ ನಾನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ. ನಮಗೆ ಟೈಲರಿಂಗ್ ಬಗ್ಗೆ ಗೊತ್ತಿಲ್ಲ ಅನ್ನೋರು ಕೂಡ ಈಸಿಯಾಗಿ ಈ ಒಂದು ಟೈಲರಿಂಗನ್ನು ಸಿಂಪಲ್ಲಾಗಿ ಬೇಸಿಕ್ ಮೆಥಡಲ್ಲಿ ಕಲ್ತ್ಕೋಬೋದು. ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ. ತುಂಬಾ ಯೂಸ್ಫುಲ್ ಕೂಡ ಆಗುತ್ತೆ. ನಿಮ್ಗೆ ಯಾರಿಗಾದರೂ ಈ ಒಂದು ವಿಡಿಯೋಸ್ ಬೇಕು ಅನ್ನೋರು ಈಗಲೇ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾನು ವೀಡಿಯೋಸ್ ಯಾವಾಗ ಅಪ್ಲೋಡ್ ಮಾಡಿದ್ರೆ ಆವಾಗ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಕೂಡ ಇದನ್ನು ಈಸಿಯಾಗಿ ಕಲ್ತ್ಕೋಬೋದು. ಮೇಯ್ನ್ ಮೋಟೋ ಏನಪ್ಪ ಅಂತಂದರೆ, ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ಒಂದು 2-3 ನನ್ನ ಚಾನಲಲ್ಲಿ ಜಾಸ್ತಿ ಏನು ಯೂಟ್ಯೂಬಲ್ಲಿ ಈ ಒಂದು ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ ಆದರೆ ಅಪ್ಲೋಡ್ ಮಾಡಿಲ್ಲ. ಬಟ್ ಅಪ್ಲೋಡ್ ಮಾಡಿದಂಥ ವೀಡಿಯೋಸ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ತುಂಬ ಜನ ಮತ್ತೆ ಕೇಳ್ತಾ ಇದ್ದಾರೆ, ಮೇಡಮ್ ಈ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿ 36 ಸೈಜ್ ಬ್ಲೌಸು, 32 ಬ್ಲೌಸು, ಒಬ್ಬೊಬ್ಬರು ಒಂದೊಂದನ್ನು ಕೇಳ್ತಾ ಇದ್ದಾರೆ. ಬಿಕಾಸ್ ಆಫ್ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ನನಗೆ ಯಾರಿಗೂ ವೀಡಿಯೋಸ್ ಆದರೆ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಸಾರಿ. ನಾನು ಅಪ್ಲೋಡ್ ಮಾಡಿದಂಥ ಒಂದು 3-4 ವೀಡಿಯೋಸ್ಗೆ ಎಷ್ಟು ಒಂದು 5,000-6,000 ಜನ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ತುಂಬ ಜನ ಮೇಡಮ್ ನಿಮ್ಮ ಬ್ಲೌಸ್ ನೋಡಿ ನಾವು ಬ್ಲೌಸ್ ಕಲ್ತ್ಕೊಂಡಿದ್ದೀವಿ ಅಂತ ಕೂಡ ಸುಮಾರು ಕಾಮೆಂಟ್ಸ್ ಕೂಡ ಮಾಡಿದ್ದಾರೆ. ನೋಡಿ, ನಾನು ತೀರಾ ಕಡಿಮೆನೇ ನಾನು ಇಲ್ಲಿ ಈ ಒಂದು ಬ್ಲೌಸ್ ವೀಡಿಯೋಸ್ ಆದರೆ ಅಪ್ಲೋಡ್ ಮಾಡಿರೋದು. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಆದರೆ ಬಂದಿದೆ. ಸೊ ಯಾಕೆ ನಾವು ಈ ಒಂದು ಟೈಲರಿಂಗ್ ವೀಡಿಯೋಸ್ ಆದರೆ ಅಪ್ಲೋಡ್ ಮಾಡಬಾರ್ದು ಅಂತೇಳ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ನಾನೀಗ ಈ ಒಂದು 30 ಡೇಸ್ 30 ಕ್ಲಾಸಸ್ ಆದರೆ ಕಂಡಕ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಪ್ರತಿಯೊಂದು ಕಾಮೆಂಟ್ ಕೂಡ ಒಳ್ಳೆ ರೀತಿಯಾಗಿ ಕಾಮೆಂಟ್ ಮಾಡಿದ್ದಾರೆ. ಎಲ್ಲರೂ ಮಾಡಿ ಇನ್ನೂ ವೀಡಿಯೋಸ್ ಅಂತ ಪ್ರೋತ್ಸಾಹ ಮಾಡಿದ್ದಾರೆ. ಸೊ ಇಂಥವ್ರಿಗೆಲ್ಲರಿಗೂ ತುಂಬ ಹೆಲ್ಪ್ ಆಗ್ಬೋದು ಅಂತ ನಾನು ಈ ವಿಡಿಯೋನಾದರೆ ಮಾಡ್ತಾಯಿದ್ದೀನಿ. ಖಂಡಿತ ನಿಮಗೂ ಕೂಡ ಯೂಸ್ ಆಗುತ್ತೆ. ತುಂಬ ಬೇಸಿಕ್ಕಾಗಿ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ಕೂಡ ಅರ್ಥ ಆಗುತ್ತೆ. 30 ಡೇಸ್ 30 ವಿಡಿಯೋಸಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ಲೌಸಸ್ಸು ಮತ್ತು ಡ್ರೆಸ್ಸು ಆದರೆ ಬೇಬಿ ಫ್ರಾಕ್ಸ್ನ ಕೂಡ ಕವರ್ ಮಾಡ್ತೀನಿ. ಖಂಡಿತ ನೀವು ಕೂಡ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಆದರೆ ಬರುತ್ತೆ. ನೀವು ಕೂಡ ಇದನ್ನು ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ಇವತ್ತು ಫಸ್ಟ್ ಡೇ 30 ಡೇಸಲ್ಲಿ ಫಸ್ಟ್ ಡೇ ಒಂದು ಬೇಸಿಕ್ ಬ್ಲೌಸ್, ಈವನ್ ಟೇಪ್ ಕೂಡ ಬಳಸ್ಕೊಳ್ಳೋದಿಲ್ಲ. ನೋ ಟೇಪ್, ನೋ ಮೆಜರ್ಮೆಂಟ್, ಓನ್ಲಿ ಸಿಂಪಲ್ ಬ್ಲೌಸ್ ಕಟ್ಟಿಂಗ್ನ ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಇದ್ದರೆ ಒಂದು ಟೇಪು, ಒಂದು ಕತ್ರಿ, ಒಂದು ಸ್ಕೇಲು, ಒಂದು ಸಣ್ಣದಾಗಿರುವಂಥ ಒಂದು ಚಾಕ್ ಪೀಸ್ನ ತೊಗೊಳ್ಳಿ. ಇನ್ ಕೇಸ್ ಕತ್ರಿ ಇದೆ, ಟೇಪ್ ಇಲ್ಲ ಅಂತಂದರೆ ಕೂಡ ಇಟ್ಸ್ ಓಕೆ. ನಾನು ಟೇಪನ್ನು ಯೂಸ್ ಮಾಡೋದಿಲ್ಲ ಇವತ್ತಿನ ವಿಡಿಯೋದಲ್ಲಿ. ನೋಡಿ, ನಾವು ಒಂದು ಮೆಜರ್ಮೆಂಟ್ಗೆ ಒಂದು ಸರಿಯಾದ ಅಳತೆಯಲ್ಲಿರುವಂಥ ಒಂದು ಬ್ಲೌಸ್ನ ತೊಗೊಂಡಿದ್ದೀನಿ. ಬ್ಲೌಸ್ನ ಈ ರೀತಿ ಏನು ರಿಂಕಲ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಬ್ಲೌಸ್ನ ಸೆಟ್ ಮಾಡ್ಕೋಬೇಕು. ಮೊದಲಿಗೆ ಈ ರೀತಿಯಾಗಿ ಕೈನ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಬ್ಲೌಸ್ ಸರಿ ಹೋಗುತ್ತೆ. ಇನ್ನೂ ನೀಟಾಗಿ ಬೇಕು, ನಾವಿನ್ನೂ ನೀಟಾಗಿ ಮಾಡ್ಕೊಳ್ತೀವಿ ಅನ್ನೋರು ಒಂದು ಸಲ ಐರನ್ ಬಾಕ್ಸ್ ತೊಗೊಂಡು ನೀಟಾಗಿ ಐರನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬ್ಲೌಸ್ ಅನ್ನೋದು ಸೆಟ್ ಆಗುತ್ತೆ. ಇಲ್ಲ ಅಂತಂದರೆ ಈ ರೀತಿ ಲೈಟಾಗಿ ಬ್ಲೌಸ್ನ ಈ ರೀತಿ ಪ್ರೆಸ್ ಮಾಡಿಕೊಂಡು ಜಗ್ಗಿದ್ರೆ ಕೂಡ ಈ ಒಂದು ರಿಂಕಲ್ಸ್ ಎಲ್ಲ ನೀಟಾಗಿ ಹೋಗಿ ಬ್ಲೌಸು ಚೆನ್ನಾಗಿರುತ್ತೆ. ಆದಷ್ಟು ಪರ್ಫೆಕ್ಟಾಗಿರುವಂತಹ ಕಂಫರ್ಟಾಗಿರುವಂತಹ ಬ್ಲೌಸ್ನ ತೊಗೊಳ್ಳಿ. ಯಾವುದೇ ರೀತಿ ರಿಂಕಲ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಬ್ಲೌಸ್ನ ಸರಿ ಮಾಡಿಕೊಂಡು, ನೋಡಿ ವಿಡಿಯೋನಲ್ಲಿ ತೋರಿಸ್ತೀವಿ. ನಾವು ನಾರ್ಮಲ್ಲಾಗಿ ಬ್ಲೌಸ್ನ ಯಾವ ರೀತಿ ಫೋಲ್ಡ್ ಮಾಡ್ತೀವೋ ಅದೇ ರೀತಿಯಾಗಿ ಎರಡೂ ಶೋಲ್ಡರ್ಸು ಒಂದು ಕಡೆ ಬರೋ ಥರ, ನಂತರ ಈ ಒಂದು ಸ್ಲೀವ್ಸ್ ಎರಡೂ ಕಡೆ ಒಂದರ ಮೇಲೆ ಒಂದು ನೀಟಾಗಿ ಕೂರೋ ಥರ ಅಡ್ಜಸ್ಟ್ ಮಾಡಿಕೊಂಡು ಬ್ಲೌಸ್ನ ಒಂದು ಪಕ್ಕದಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಫಸ್ಟ್ ಟೈಮ್ ಬ್ಲೌಸ್ ಕಲಿತಾ ಇರೋರು ಅನ್ನೋರು ಆದಷ್ಟು ಒಂದು ಸ್ವಲ್ಪ ಜಾಸ್ತಿ ಫ್ಯಾಬ್ರಿಕ್ನ ತೊಗೊಳ್ಳಿ. ಯಾಕಪ್ಪ ಅಂತಂದರೆ ಮಧ್ಯದಲ್ಲಿ ಅಟ್ಯಾಚ್ಮೆಂಟ್ಸ್ ಏನಾದರೂ ಬಂದರೆ ನಿಮ್ಗೆ ಬೋರಿಂಗ್ ಆಗುತ್ತೆ. ಸ್ಟಿಚ್ ಮಾಡುವಾಗೆಲ್ಲ ಫಸ್ಟ್ ಕಲಿತಾ ಇರ್ತೀರಲ್ವ, ಒಂದು ಸ್ವಲ್ಪ ಬೋರಿಂಗ್ ಆಗುತ್ತೆ. ಇನ್ ಕೇಸ್ ಇಲ್ಲ ಅಂತಂದರೆ ಕೂಡ ಅಟ್ಯಾಚ್ ಮಾಡ್ಕೊಳ್ತೀವಿ ಅಂತಂದರೆ ಬೇಸಿಕ್ ಬ್ಲೌಸ್ ಪೀಸ್ ನಿಮ್ಮ ಮನೇಲಿ ಯಾವುದಾದ್ರೂ ಗಿಫ್ಟಿಗೆ ಬಂದಿರೋ ಥರದಿದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಮೊದಲು ಬ್ಲೌಸ್ನ ಒಂದು 1/4 ಭಾಗ ಅಷ್ಟು, ಒಂದು ಅಂದಾಜು ನಮ್ಮ ಬ್ಲೌಸ್ ಎಷ್ಟು ಅಗಲ ಇದೆಯೋ ಅಂದಾಜಾಗಿ ಈ ರೀತಿಯಾಗಿ ಡಬಲ್ ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ನಮ್ಮ ಮೆಜರ್ಮೆಂಟ್ ಬ್ಲೌಸ್ ಏನಪ್ಪ ಇರುತ್ತೋ ಈ ಒಂದು ಬ್ಲೌಸ್ನ ನಾನು ವಿಡಿಯೋನಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಆ ರೀತಿ ನಾವು ಬ್ಲೌಸ್ ಎಲ್ಲ ಫೋಲ್ಡ್ ಮಾಡ್ಕೊಳ್ಲಿಕ್ಕೆ ಯಾವ ಥರ ಫೋಲ್ಡ್ ಮಾಡ್ತೀವೋ ಆ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ವ, ಅದೇ ಇದನ್ನು ತಂದು ನಾವು ಕಟ್ ಮಾಡ್ಕೊಳ್ಲಿಕ್ಕೆ ಏನು ಬ್ಲೌಸ್ ಡಬಲ್ ಫೋಲ್ಡಲ್ಲಿ ತೊಗೊಂಡಿದ್ದೀವೋ ಅದ್ರ ಮೇಲೆ ಈ ರೀತಿಯಾಗಿಟ್ಟು ನೋಡಿ, ಕರೆಕ್ಟಾಗಿ ಮುಂದೆ ಇಡಬಾರ್ದು, ಹಿಂದೆ ಇಡಬಾರ್ದು. ಕರೆಕ್ಟಾಗಿ ನಾವು ಫೋಲ್ಡ್ ಮಾಡ್ಕೊಂಡಿರೋ ಫ್ಯಾಬ್ರಿಕ್ ಎಲ್ಲಿದೆಯೋ ಅಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು. ನಂತರ ಈ ರೀತಿಯಾಗಿ ಬಟ್ಟೆನ ಅಡ್ಜಸ್ಟ್ ಮಾಡಿಕೊಂಡು
ಇಲ್ಲಿಗೊಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಗೆ ರೆಡಿ ಬ್ಲೌಸ್ ಇರಬೇಕು, ಅದು ಎಕ್ಸ್ಟ್ರಾ ಇರೋದು ಸ್ಟಿಚಸ್ ಹಾಕ್ಕೊಳ್ಲಿಕ್ಕೆ. ಇನ್ ಕೇಸ್ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಮಾರ್ಜಿನ್ಗೆ ಅನ್ನೋದಾಗಿದ್ದರೆ ಬಟ್ಟೆನ ಇನ್ನು ಸ್ವಲ್ಪ ಮುಂದೆಗೆ ಜರುಗಿಸ್ಕೊಳ್ಳಿ. ಇದೇನಪ್ಪ ಅಂತಂದರೆ ಕಾಟನ್ ಫ್ಯಾಬ್ರಿಕ್ ಅಲ್ವಾ, ನೀರಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಶಿಂಕ್ ಆಗುತ್ತೆ 1 ಇಂಚಾಗಷ್ಟು ಬಟ್ಟೆ. ಅದಕ್ಕೋಸ್ಕರ ಅಂತ ಇನ್ನು ಸ್ವಲ್ಪ ನಾನು ಮಾರ್ಜಿನ್ನ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಈ ಒಂದು ಬ್ಲೌಸ್ನ ಇನ್ನು ಸ್ವಲ್ಪ ಮುಂದೆ ಕಡೆಗೆ ಡಬಲ್ ಫೋಲ್ಡ್ ಏನಿತ್ತು ಅದನ್ನು ಇನ್ನು ಸ್ವಲ್ಪ ಮುಂದೆಗೆ ಜರುಗಿಸ್ಕೊಂಡು ನೋಡಿ. ಈಗ ನಾವು ಮೊದಲು ಮಾರ್ಕ್ ಮಾಡ್ಕೊಂಡಿದ್ದು ಎಲ್ಲಿಗಿತ್ತು ಅಲ್ಲಿಗಿತ್ತಲ್ವ, ಈಗ ಇನ್ನೊಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ ನೋಡಿ. ಈ ರೀತಿ ನಿಮ್ಗೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಎಕ್ಸ್ಟ್ರಾ ಬಿಟ್ಕೊಂಡು ಈ ರೀತಿಯಾಗಿ ಫೋಲ್ಡಿಂಗನ್ನು ಮಾಡಿಕೊಂಡ್ರೆ 1 ಇಂಚು ಸಿಂಕ್ ಆದರೆ ಕೂಡ 2 ಇಂಚಷ್ಟು ನಮಗೆ ಮಾರ್ಜಿನ್ಗೆ ಬಟ್ಟೆ ಆದರೆ ಇರಬೇಕು. ಆ ರೀತಿಯಲ್ಲಿ ನೋಡ್ಕೊಳ್ಳಿ. ಈಗ ನಿಮ್ಮ ಹತ್ರ ಟೇಪ್ ಇದ್ದರೆ ನೋಡಿ ಈ ರೀತಿಯಾಗಿ ಇದನ್ನು ಒಂದ್ಸಲಿ ನೋಡ್ಕೊಳ್ಳಿ. ರೆಡಿ ಬ್ಲೌಸು 9 ಇರಬೇಕು ನನಗೆ. ಎಕ್ಸ್ಟ್ರಾ ಮಾರ್ಜಿನ್ಗೆ 2.5 ಇಂಚ್ ಆದರೆ ಇಟ್ಕೊಂಡಿದ್ದೀನಿ. ಫುಲ್ ನಾವು ಉದ್ದ ಏನು ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀವೋ ಇದು ಕಂಪ್ಲೀಟಾಗಿ ನಮಗೆ 11.5 ಇಂಚಸ್ ಉದ್ದ ಇರಬೇಕು. ಈ ರೀತಿಯಾಗಿ ನೋಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಹತ್ರ ಟೇಪ್ ಇಲ್ಲ ಈಗ ಅನ್ನೋರಾದರೆ ಈ ಬ್ಲೌಸ್ ಏನಿದೆಯೋ ಇದನ್ನು ನಾನು ಫಸ್ಟು ಇಟ್ಕೊಂಡು ಹೆಂಗೆ ಮಾರ್ಕ್ ಮಾಡ್ಕೊಂಡ್ವೋ ಸೇಮ್ ಇದೇ ರೀತಿ ಕರೆಕ್ಟಾಗಿ ಆ ಲೈನ್ ಮೇಲೆ ಇಟ್ಕೊಂಡು ಈ ರೀತಿಯಾಗಿ ಬ್ಲೌಸ್ನ ಹಗ್ಲಕ್ಕೆ ತಗೊಂಡು ಸೇಮ್ ಈ ರೀತಿಯಾಗಿ ಒಂದು 3-4 ಕಡೆ ಮಾರ್ಕಿಂಗನ್ನು ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಂಡ್ರೆ ಕೂಡ ಆರಾಮಾಗಿ ಸ್ಟ್ರೈಟಾಗಿ ಬಂದುಬಿಡತ್ತೆ. ಸೇಮ್ ಇದೆಯಾ ಮಾರ್ಜಿನ್ ಅಂತ ಒಂದು ನಮ್ಮ ಗೆಸ್ಗೆ ಗೊತ್ತಾಗುತ್ತೆ. ಇನ್ ಕೇಸ್ ಟೇಪ್ ಇಲ್ಲ ಅಲ್ವಾ ನಿಮ್ಗಸು ಅದಕ್ಕೋಸ್ಕರ ಅಂತ. ಈಗ ಇದನ್ನು ನೀಟಾಗಿ ಮತ್ತು ಬಟ್ಟೆ ಕರೆಕ್ಟಾಗಿದೆಯಾ, ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀವ ಅಂತ 1-2 ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಫಸ್ಟ್ ಟೈಮ್ ಕಲಿತಾ ಇದ್ದೀರಲ್ವ ಒಂದು ಸ್ವಲ್ಪ ಡೌಟ್ಸ್ ಇರುತ್ತೆ. ಈಗ ಈ ಮಾರ್ಕಿಂಗ್ ಆದಮೇಲೆ ಉದ್ದಕ್ಕೂ ಈ ಬಟ್ಟೆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ನಾನು ತೆಗಿತಾ ಇದ್ದೀನಿ. ಈಗ ಈ ಒಂದು ಬ್ಲೌಸು ಈಗ ಬ್ಲೌಸ್ನ ಸುತ್ತಳತೆ ಆಯಿತು. ಈಗ ನಾವು ಬ್ಲೌಸ್ ಲೆಂತ್ ತಗೋಬೇಕು. ಅದಕ್ಕಿಂತ ಮೊದಲಿಗೆ ನಾವು ಬ್ಲೌಸು ಏನಾದರೂ ಕ್ರಾಸ್ ಇದ್ದರೆ ಅದನ್ನು ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಹೊರಗಡೆ ದಾರ ಎಲ್ಲ ಹೊರಗಡೆ ಬಂದಿದ್ರೆ ಅದನ್ನೆಲ್ಲ ಕೂಡ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಕ್ರಾಸಾಗಿದೆ ಇದು ಸ್ವಲ್ಪ ಬ್ಲೌಸು, ನಾನು ಒಂದು ಕ್ರಾಸಾಗಿರೋ ಪೋರ್ಷನನ್ನು ಕಟ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಬ್ಲೌಸ್ ವಿಡಿಯೋ ಸ್ವಲ್ಪ ಲೆಂತಿ ಇರ್ಬೋದು, ಒಂದು ಸ್ವಲ್ಪ ಪೇಷನ್ಸ್ ಆಗಿ ನೋಡಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಗೆ ಏನಾದರೂ ಡೌಟ್ ಬಂತು ಅಂದರೆ ಮತ್ತೆ ವಾಪಸ್ ಹೋಗಿ ಅದನ್ನು ನೋಡಿಕೊಂಡು ಕ್ಲಿಯರ್ ಮಾಡಿಕೊಂಡು ಮತ್ತೆ ಮುಂದೆ ವಿಡಿಯೋನ ನೋಡಿ. ಈಗ ಬ್ಲೌಸ್ನ ಉದ್ದ ನೋಡ್ಕೋಬೇಕು. ಫಸ್ಟು ನಾವು ಅಗಲ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ವ ಸೇಮ್ ಅದೇ ಇವಾಗಿರೋ ಬ್ಲೌಸ್ನ ಉದ್ದುದ್ದವಾಗಿ ಮತ್ತೊಂದು ಸರಿ ಮಡ್ಚ್ಕೊಂಡಿದ್ದೀನಿ ನೋಡಿ. ಈಗ ಬ್ಲೌಸ್ನ ಉದ್ದ ಸೆಟ್ ಮಾಡ್ಕೋಬೇಕು. ಒಂದು ಅಂದಾಜಾಗಿ ಒಂದು ಮುಕ್ಕಾಲು ಭಾಗ ಬ್ಲೌಸನ್ನು ಮಡಚಿಬಿಡಿ. ಮೇಲೆ ಏನಿರುತ್ತೆ ಅದನ್ನು ಮುಂಭಾಗಕ್ಕೆ ಒಂದು ಮುಕ್ಕಾಲು ಭಾಗ ಮಡಚಿಬಿಟ್ಟು ಈ ರೀತಿಯಾಗಿ ಒಂದು ಮಾರ್ಜಿನ್ ಲೈನನ್ನು ಹಾಕ್ಕೊಳ್ಳಿ. ಏನಪ್ಪ ಅಂದರೆ ನಾವು ಬ್ಲೌಸ್ಗೆ ಬ್ಯಾಕ್ ಸೈಡಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ವ ಇದಕ್ಕೋಸ್ಕರ. ಇನ್ ಕೇಸ್ ನೀವು ಇಲ್ಲಿ ಬಟ್ಟೆ ಕಡಿಮೆ ಇದೆ ಅನಿಸೋರಾಗಿದ್ದರೆ ಮತ್ತೆ ಒಂದು ಸಪ್ರೇಟು ಪೀಸನ್ನು ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ನಾನು ಹೇಳ್ತಾ ಇರೋದು ಹೊಸದಾಗಿ ಕಲಿಯೋರ್ಗೆ ಅದೆಲ್ಲ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಒಂದು ಸ್ವಲ್ಪ ಫ್ಯಾಬ್ರಿಕ್ ದೊಡ್ಡದಾಗಿರೋದನ್ನು ಚೂಸ್ ಮಾಡ್ಕೊಳ್ಳಿ ಅಂತ. ನಂತರ ಈ ಲೈನ್ ಏನು ಹಾಕ್ಕೊಂಡಿದ್ದೀವೋ ನಾವು ಕೆಳಗಡೆ ಅದು ಬೇಸ್ ಲೈನು, ಅದು ಅದ್ರಿಗಿಂತ ಕೆಳಗಡೆ ಇರೋದು ಹಿಂಭಾಗದಲ್ಲಿ ಬೆನ್ನಿಗೆ ಮಡಚಿಬಿಡ್ತೀವಲ್ವ ಅದು. ನಂತರ ಈ ರೀತಿ ಕರೆಕ್ಟಾಗಿ ಮೇಲ್ಗಡೆಗೆ ಮಡಚ್ಕೊಂಡು ಒಂದು 1/4 ಇಂಚು ಮೇಲ್ಗಡೆಗೆ ಇಲ್ಲಿ ಮಾರ್ಜಿನ್ ಇರಬೇಕು. ಏನಪ್ಪ ಅಂದರೆ ಶೋಲ್ಡರ್ ಹತ್ರ ನಾವು ಸ್ಟಿಚಸ್ ಹಾಕ್ಕೋಬೇಕಲ್ವ, ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಈ ಒಂದು ಬಟ್ಟೆಯನ್ನು ಫೋಲ್ಡ್ ಮಾಡ್ಕೋಬೇಕು. ಇನ್ ಕೇಸ್ ಹೆಚ್ಚು ಕಡಿಮೆ ಆಯಿತು ಅಂದರೆ ಈ ರೀತಿ ಜರುಗಿಸ್ಕೊಂಡು, ಕಡಿಮೆ ಆದರೆ ಈ ರೀತಿ ಮುಂಭಾಗಕ್ಕೆ ಜರುಗಿಸ್ಕೊಳ್ಳಿ. ಕರೆಕ್ಟಾಗಿ ಸರೋಗಿದ್ದರೆ ಈ ರೀತಿ ಬ್ಲೌಸ್ ಎಷ್ಟು ಉದ್ದ ಇದೆಯೋ ಕೆಳಗಡೆ ಮಾರ್ಜಿನ್ಗೆ ಬಿಟ್ಟು ಅದಕ್ಕಿಂತ ಒಂದು 1/4 ಇಂಚು ಎಕ್ಸ್ಟ್ರಾ ಉದ್ದ ಇರೋ ಥರ ನಾವು ಫೋಲ್ಡ್ ಮಾಡ್ಕೋಬೇಕು. ಶೋಲ್ಡರ್ ಸ್ಟಿಚ್ ಹಾಕ್ಕೋಬೇಕಲ್ವ ಅದಕ್ಕೋಸ್ಕರ. ಈಗ ನಾನು ಬ್ಲೌಸ್ ಯಾವ ರೀತಿಯಾಗಿ ಫಸ್ಟು ಫೋಲ್ಡ್ ಮಾಡಿಕೊಂಡ್ವೋ ಸೇಮ್ ಅದೇ ರೀತಿಯಾಗಿ ನೀಟಾಗಿ ಬ್ಲೌಸ್ನ ಫೋಲ್ಡ್ ಮಾಡಿಕೊಂಡು ನಾವಿವಾಗ ಏನು ಕೆಳಗಡೆ ಫೋಲ್ಡ್ ಮಾಡ್ಕೊಳ್ಲಿಕ್ಕೆ ಅಂತ ಬೇಸ್ ಲೈನ್ ಇಟ್ಟಿದ್ದೇವಲ್ವ ಆ ಬೇಸ್ ಲೈನ್ ಮೇಲೆ ಬ್ಲೌಸ್ ಕರೆಕ್ಟಾಗಿ ಕುತ್ಕೋಬೇಕು. ಆ ರೀತಿಯಾಗಿ ಇಟ್ಕೊಂಡು ಮೇಲೆ ಶೋಲ್ಡರ್ಸ್ ಕೂಡ ಈ ಒಂದು ಲೈನ್ ಇಲ್ಲಿ ಶೋಲ್ಡರ್ ಅನ್ನೋದು ಸ್ಟಿಚ್ ಬರುತ್ತೆ. ಈ ಒಂದು ಶೋಲ್ಡರ್ ಸ್ಟಿಚ್ ಇನ್ ಬಿಟ್ವೀನೇ ಇರಬೇಕು ನಮ್ಮ ಬ್ಲೌಸು. ಕೆಳಗಡೆ ಲೈನ್ಗೂ ಮೇಲ್ಗಡೆ ಲೈನ್ ಏನಿದೆಯೋ ಅದ್ರ ಬಿಟ್ವೀನಲ್ಲೇ ಇರಬೇಕು ನಮ್ಮ ಬ್ಲೌಸ್, ಆ ಕಡೆ ಈ ಕಡೆ ಹೋಗಿರಬಾರ್ದು. ಈಗ ಬ್ಲೌಸ್ನ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಜಗ್ಗಬಾರ್ದು, ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ನೋಡಿ ಶೋಲ್ಡರ್ ಏನಿದೆಯೋ ಅಲ್ಲೊಂದು
ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನಂತರ ಸ್ಲೀವ್ ಕಡೆ ಒಂದು ಮಾರ್ಕು, ಇನ್ನು ಮುಂದೆಗಡೆ ಒಂದೊಂದು ಮಾರ್ಕ್ ಏನಪ್ಪ ಮಾಡ್ಕೊಂಡಿದ್ದೀನಿ ಅಂತಂದರೆ, ನಾವು ಕಟ್ ಮಾಡ್ಕೊಳ್ಳೋದು ಅಲ್ಲಿಗೆ ಕಟ್ ಮಾಡಿಕೊಂಡ್ರೆ ಸ್ಟಿಚ್ಚಲ್ಲಿ ಹಾಕ್ಕೊಳ್ತೀವಿ. ಸೊ ಅದಕ್ಕೋಸ್ಕರ ಫಸ್ಟ್ ಮಾರ್ಕ್ ಮಾಡುವಂತಹ ಲೈನ್ ಬಂದುಬಿಟ್ಟು ರೆಡಿ ಲೈನ್ ಇರುತ್ತೆ. ಅದಕ್ಕೆ ಮುಂಚೆ ಮಾರ್ಕ್ ಮಾಡ್ತೀನಲ್ವ ಅದು ಬಂದುಬಿಟ್ಟು ಕಟ್ಟಿಂಗ್ ಲೈನ್ ಆಗಿರುತ್ತೆ. ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರ್ಬೋದು ನಿಮಗೆ. ನೋಡಿ, ಇದು ಬಂದುಬಿಟ್ಟು ರೆಡಿ ಆಗಿರೋದು. ಮೇಲೆ ನಾನು ಇಲ್ಲಿ ಹಾಕ್ತಾ ಇದ್ದೀನಲ್ವ, ಇಲ್ಲಿ ಬಂದು ನಾವು ಕಟ್ ಮಾಡ್ಕೋಬೇಕು. ನೋಡಿ, ಈಗ ಬ್ಲೌಸು ಸೊಂಟದ ಅಗಲನ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಹೆಂಗೂ ಮಾರ್ಜಿನ್ ಆದರೆ ಬಿಟ್ಕೊಂಡಿದ್ದೀವಲ್ವ, ಅದನ್ನೇನು ನಾನು ಮಾರ್ಕ್ ಮಾಡ್ಕೊಳ್ತಾ ಇಲ್ಲ. ನಿಮ್ಗೇನಾದರೂ ಡೌಟ್ ಅನಿಸಿದ್ರೆ ಇಲ್ಲಿ ವಿಡಿಯೋನ ಪಾಸ್ ಮಾಡಿಕೊಂಡು ಒಂದು ಸ್ವಲ್ಪ ಬ್ಯಾಕ್ ಹೋಗಿ ನೋಡ್ಕೊಳ್ಳಿ, ಖಂಡಿತ ಅರ್ಥ ಆಗುತ್ತೆ. ಈಗ ಫಸ್ಟ್ ಹಾಕಿರುವಂತಹ ಲೈನ್ ರೆಡಿ ಲೈನ್, ಸೆಕೆಂಡ್ ಹಾಕಿರುವಂತಹ ಲೈನ್ ಬಂದುಬಿಟ್ಟು ಕಟ್ಟಿಂಗ್ ಲೈನು. ನಾವು ಯಾವಾಗಲೂ ಕಟ್ಟಿಂಗ್ ಲೈನ್ಗೆ ನಾವು ಮಾರ್ಕಿಂಗನ್ನು ಮಾಡ್ಕೋಬೇಕು. ನಾವು ರೆಡಿ ಲೈನ್ಗೆ ಏನಾದರೂ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಬ್ಲೌಸ್ ಅನ್ನೋದು ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಈಗ ಏನು ಮಾರ್ಕಿಂಗ್ಸ್ ಮಾಡ್ಕೊಂಡಿದ್ದೀವೋ ಆ ಮಾರ್ಕಿಂಗ್ಗಳ ಮೇಲೆ ನೀಟಾಗಿ ನಾನು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, 1.25 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ರೌಂಡನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ ಒಂದು ಸ್ವಲ್ಪ ರೌಂಡಾಗಿ ಮಾರ್ಕಿಂಗನ್ನು ಮಾಡ್ಕೋಬೇಕು. ಇದು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಹೇಳ್ತೀನಿ ಯಾವ ಸೈಜ್ ಬ್ಲೌಸ್ಗೆ ಯಾವ ಥರ ಮಾರ್ಕ್ ಮಾಡ್ಕೋಬೇಕು ಇದೆಲ್ಲ ಕೂಡ. ಇನ್ನೊಂದು ಮೆಜರ್ಮೆಂಟ್ ಮಾಡ್ಕೊಂಡು ಮೇಲೆ ಇದೊಂದು ನೋಡ್ಕೋಬೇಕು. ನೋಡಿ, ನಾವು ಈ ಒಂದು ಶೋಲ್ಡರು ಮತ್ತು ನೆಕ್ಗೆ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಷ್ಟೇ ಇರಬೇಕು. ಹಾರ್ನ್ ಡೌನ್ ಕೂಡ ಅದಕ್ಕಿಂತ ಏನಾದರೂ ಹೆಚ್ಚು ಕಡಿಮೆ ಆದರೆ ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಇರ್ಬೋದು ಅಷ್ಟೇ ಹೊರತು ಈ ಒಂದು ಕ್ರಾಸ್ ಚೆಕ್ಕನ್ನು ಕಂಪಲ್ಸರಿಯಾಗಿ ಮಾಡ್ಕೋಬೇಕು. ನಂತರ ಈ ಒಂದು ಸ್ಲೀವ್ ನೋಡಿ ಈ ರೀತಿಯಾಗಿ ಇಟ್ಕೊಂಡು ನೋಡಿಕೊಂಡ್ರೆ ಕರೆಕ್ಟಾಗಿ ಬಂದಿರಬೇಕು. ನಾನು ಮೇಲ್ಗಡೆಯಿಂದ ಇಟ್ಟಿರೋದಕ್ಕೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಕಡಿಮೆ ಅನ್ನಿಸ್ತಾ ಇರ್ಬೋದು. ಒಳಗಡೆಯಿಂದ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಕರೆಕ್ಟಾಗಿ ಬಂದಿರಬೇಕು. ಇದೇನೇ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಲೈನ್ ಬರುವಂಥ ವೇರಿಯೇಷನ್ಸ್. ಒಂದು 1/2 ಇಂಚ್ ಎಕ್ಸ್ಟ್ರಾ ವೇರಿಯೇಷನ್ ಆಗಿಬಿಟ್ರೆ ಬ್ಲೌಸು ತುಂಬ ಟೈಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ರೆಡಿ ಲೈನ್ ಏನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿ ನಾವು ಕಟ್ ಮಾಡ್ಕೋಬಾರ್ದು. ಕಟ್ಟಿಂಗ್ ಅಂತ ಅದಕ್ಕೆ ಮುಂಚೆ ಒಂದು 1/4 ಇಂಚಿಗಿಂತ ಇನ್ನು ಸ್ವಲ್ಪ ಕಡಿಮೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ. ಈಗ ನಾವು ಬ್ಲೌಸ್ಗೆ ಏನಪ್ಪ ಇದು ಫ್ರಂಟ್ ಪಾರ್ಟ್, ಇವಾಗ ಬ್ಯಾಕ್ ಪಾರ್ಟ್ ಆದರೆ ಮುಗೀತು. ಡೌಟ್ ಇದೆ ಅಂತ ಅನಿಸಿದ್ರೆ ಮತ್ತೆ ಒಂದ್ಸಲಿ ವಿಡಿಯೋನ ರಿಪೀಟ್ ಮಾಡಿ ನೋಡಿ, ಖಂಡಿತ ಅರ್ಥ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಹಂಗೂ ಕೂಡ ಅರ್ಥ ಆಗಿಲ್ಲ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಆದಷ್ಟು ಆ ಡೌಟ್ಸ್ನ ಬೇಗನೆ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೋಬೇಕಾಗಿದ್ರೆ ಬ್ಯಾಕ್ ಸೈಡ್ ಪಾರ್ಟ್ನ ಒಂದು ಸ್ವಲ್ಪ ಕ್ರಾಸಾಗಿ ಫೋಲ್ಡ್ ಮಾಡ್ಕೊಂಡು ನೆಕ್ ಲೆಂತ್ ಎಲ್ಲಿಗಿದೆಯೋ ಅಲ್ಲಿಗೆ ಕಟ್ ಮಾಡ್ಕೊಳಕ್ಕೆ ಅದಕ್ಕಿಂತ ಒಂದು ಸ್ವಲ್ಪ ಮೇಲ್ಭಾಗಕ್ಕೆ. ನಂತರ ಇಲ್ಲಿ ಪಟ್ಟಿ ಇರುತ್ತಲ್ವ ಅದಕ್ಕಿಂತ ಮೇಲ್ಗಡೆಗೆ ಮಾಡ್ಕೋಬಾರ್ದು, ಕೆಳಗಡೆಗೆ 1 ಇಂಚು ಮಧ್ಯದಲ್ಲಿ ಡಾಟ್ ಹಿಡಿತೀವಲ್ವ ಅದು ಪಟ್ಟಿಯನ್ನು ಕೆಳಗಡೆ ಬೆಲ್ಟ್ ಪಟ್ಟಿಯನ್ನು ಜಾಯಿಂಟ್ ಮಾಡ್ಕೊಳ್ಲಿಕ್ಕೆ ಇಟ್ಕೊಳ್ತೀವಲ್ವ ಅದನ್ನು ಸೇರಿಸ್ಕೊಂಡು ನಮಗೆ ಬೆಲ್ಟ್ ಪೀಸ್ ಏನಿರುತ್ತೋ ಅದಕ್ಕಿಂತ 1 ಇಂಚು ಕೆಳಗಡೆಗೆ ಮಾರ್ಕಿಂಗನ್ನು ಮಾಡ್ಕೋಬೇಕು, ಮೇಲ್ಗಡೆಗೆ ಮಾರ್ಕಿಂಗನ್ನು ಮಾಡ್ಕೋಬಾರ್ದು. ನಂತರ ಸೆಂಟರ್ ಡಾಟ್ ಎಲ್ಲಿದೆಯೋ ಅಲ್ಲಿಗಿಂತನೂ 1/4 ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೋಬೇಕು. ನಂತರ ಬೆಲ್ಟ್ ಪಟ್ಟಿ ಏನಿದೆಯೋ ಅದು ಸೈಡಲ್ಲಿ ಎಲ್ಲಿದೆಯೋ ಅಲ್ಲೊಂದು ಮಾರ್ಕು ರೆಡಿ ಇರೋದಕ್ಕಿಂತ ಅದಕ್ಕಿಂತ ಕೆಳಗಡೆ ಒಂದು ಅರ್ಧ ಇಂಚಿಗೆ ಮತ್ತೊಂದು ಮಾರ್ಕಿಂಗನ್ನು ಮಾಡ್ಕೋಬೇಕು. ಇಲ್ಲಿ ಮೇಯ್ನ್ ಏನಪ್ಪ ಅಂತಂದರೆ ಬೆಲ್ಟ್ ಪೀಸ್ ಹತ್ರ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಏನಕ್ಕಪ್ಪ ಅಂದರೆ ಸೆಂಟರ್ ಡಾಟ್ ಇರುತ್ತಲ್ವ ಅದು. ನಂತರ ಬೆಲ್ಟ್ ಪೀಸ್ ಜಾಯಿಂಟ್ಗೆ ಮಧ್ಯ ಡಾಟ್ ಹತ್ರ ಒಂದು ಅರ್ಧ ಇಂಚು ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು. ಬೆಲ್ಟ್ ಪೀಸ್ ಜಾಯಿಂಟ್ ಮಾಡ್ಕೋಬೇಕಲ್ವ, ಚೆಸ್ಟ್ ಪಾರ್ಟ್ದು ಮತ್ತು ಬೆಲ್ಟ್ ಪೀಸ್ ಎರಡೂ ಜಾಯಿಂಟ್ ಮಾಡ್ಕೋಬೇಕಲ್ಲ. ಇಲ್ಲಿ ಕೂಡ ಅಷ್ಟೇ ಬೆಲ್ಟ್ ಪಾರ್ಟು ಮತ್ತು ಮೇಲ್ಗಡೆ ಭಾಗ ಎರಡೂ ಜಾಯಿಂಟ್ ಮಾಡ್ಕೋಬೇಕಂತಂದರೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆದರೆ ನಾವು ಮಾರ್ಕಿಂಗನ್ನು ಕೆಳಗಡೆಗೆ ಮಾಡ್ಕೋಬೇಕು. ಇಲ್ಲಿ ಮೇಲ್ಗಡೆ ಮಾಡ್ಕೋಬಾರ್ದು, ಕೆಳಗಡೆ ಮಾಡ್ಕೋಬೇಕು. ನಮ್ಮ ಈ ಒಂದು ಮಾರ್ಕ್ ಮಾಡ್ಕೊಳ್ಳುವಾಗ ಬಟ್ಟೆ ಯಾವ ಕಡೆಗೆ ಬರುತ್ತೆ ಅಂತ ನೋಡಿಕೊಂಡು ಮೇಲೆ ಕೆಳಗಡೆ ಅನ್ನೋದು ನೋಡಿಕೊಂಡು ನಾವು ಮಾರ್ಕಿಂಗನ್ನು ಮಾಡ್ಕೋಬೇಕಾಗತ್ತೆ. ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದರ ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಬ್ಯಾಕ್ ಪಾರ್ಟ್ನ ತೆಗಿತಾ ಇದ್ದೀನಿ. ಈಗ ಮುಂಭಾಗದನ್ನು ಇನ್ನೊಂದ್ಸಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ಎಕ್ಸ್ಟ್ರಾ ಇರುವಂಥ ಪೀಸನ್ನು ಕೂಡ ತೆಗೆದುಬಿಟ್ಟಿದ್ದೀನಿ ನಾನು. ಈಗ ಹಾರ್ಮೋಲ್ ಹತ್ರ ಈ ರೀತಿ ಸ್ಕ್ವೇರಾಗಿ ಡ್ರಾ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟ್ಗೆ ಒಂದು ಸ್ವಲ್ಪ ಈ ಒಂದು ಶೇಪ್ ಆದರೆ ತೊಗೋಬೇಕಲ್ವ, ಅದಕ್ಕೆ ಈ ರೀತಿಯಾಗಿ ಒಂದು ಸ್ವಲ್ಪ ಶೇಪ್ನ ಮಾರ್ಕ್ ಮಾಡಿಕೊಂಡು ನಂತರ ಬ್ಯಾಕ್ ಪಾರ್ಟ್ಗೆ ನಾವು ನೆಕ್ ಯಾವ ಥರ ಜಾಯಿಂಟ್ ಮಾಡಿಕೊಂಡ್ವೋ ಕಟ್ಟಿಂಗ್ ಲೈನಿಂದ ಕಟ್ಟಿಂಗ್ ಲೈನ್ಗೆ ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡಿಕೊಳ್ಳಿ. ನಂತರ ನೋಡಿ, ಈ ಒಂದು ಬೆಲ್ಟ್ ಪೀಸ್ಗೆ ಸೆಂಟರ್ ಡಾಟು ಫ್ರಂಟ್ ಬೆಲ್ಟ್ ಪೀಸು ಬ್ಯಾಕ್
ಹಿಂದೆಗಡೆ ಸೈಡಲ್ಲಿ ಬರುತ್ತಲ್ವ ಆ ಬೆಲ್ಟ್ ಪೀಸು ನಂತರ ಮಧ್ಯದಲ್ಲಿ ಸೆಂಟರ್ ಡಾಟು 3 ಕೂಡ ಲೈನ್ಸ್ನ ಡ್ರಾ ಮಾಡಿಕೊಂಡು ಈ ರೀತಿ ಕ್ರಾಸಾಗಿ ಬರುತ್ತೆ. ಇದನ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ನಾವು ನೆಕ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಫ್ರಂಟ್ ನೆಕ್ಕು ಅದನ್ನು ಮಾರ್ಕ್ ಮಾಡ್ಕೊಂಡಿರೋ ಜಾಗದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಆರ್ಮೋಲ್ ಹತ್ರ ಒಂದು ಸ್ವಲ್ಪ ಶೇಪ್ ತೊಗೊಂಡ್ರೆ ಬ್ಲೌಸ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಡಾಟ್ಸ್ನ ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೇಯ್ನ್ ಡಾಟು ಇಲ್ಲಿ ಸ್ವಲ್ಪ ಕ್ರಾಸಾಗಿ ಬಂದಿರುತ್ತೆ ಮಧ್ಯದಲ್ಲಿ, ಅದನ್ನು ನೋಡ್ಕೊಂಡಿಲ್ಲ ಅಂದರೆ ಸ್ಟ್ರೈಟಾಗಿ ಶೋಲ್ಡರ್ ಇರುತ್ತಲ್ವ ಅದರ ಮಧ್ಯದಲ್ಲಿ ಬರುತ್ತೆ. ಒಂದು 2.5 ಇಂಚು ಮೇಲ್ಭಾಗಕ್ಕೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಡಾಟ್ಸ್ ಎಷ್ಟು ಇಟ್ಕೋಬೇಕು ಅಂತ. ಒಂದು ಅಂದಾಜಾಗಿ ನಾನಿಲ್ಲಿ ಆ ಕಡೆಗೆ 1 ಇಂಚು ಈ ಕಡೆಗೆ 1 ಇಂಚು ಇರೋ ಥರ ಈ ಒಂದು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಡಾಟ್ಸ್ ಇಟ್ಕೊಳ್ಳೋದು ಅನ್ನೋದು ನಿಮ್ಮ ಬ್ಲೌಸ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಮಧ್ಯ ಡಾಟು ಇಲ್ಲಿ ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. 2.5 ಇಂಚು ಉದ್ದ ಇರೋ ಥರ ಮಾರ್ಕಿಂಗನ್ನು ಮಾಡಿಕೊಂಡು ಆ ಕಡೆ ಒಂದು 1/4 ಇಂಚು ಈ ಕಡೆ ಒಂದು 1/4 ಇಂಚು ಇರೋ ಥರ ನಾನು ಈ ಒಂದು ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮೇಯ್ನ್ ಡಾಟ್ ಮಾತ್ರನೇ ವೇರಿಯೇಷನ್ ಆಗುತ್ತೆ ಎಲ್ಲ ಬ್ಲೌಸಸ್ಗೂ. ಮಿಕ್ಕ ಇನ್ನೆರಡು ಡಾಟ್ಸ್ ಕೂಡ ಎಲ್ಲ ಬ್ಲೌಸ್ಗಳಿಗೂ ಕೂಡ ಸೇಮೇ ಇರುತ್ತೆ. ಬಟ್ ಉದ್ದದಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಆಗ್ಬೋದಷ್ಟೇ. ವಿಡ್ತ್ ಇಟ್ಕೊಳ್ಳೋದಂತೂ ಸೇಮ್ ಇರುತ್ತೆ. ಈಗ ಒಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಈ ಲೈನ್ ಎಷ್ಟು ಉದ್ದ ಇದೆಯೋ ಅದೇ ಕ್ರಾಸಾಗಿ ಒಂದು ಟ್ರಯಾಂಗಲ್ ಶೇಪನ್ನು ಡ್ರಾ ಮಾಡಿಕೊಂಡು ಅದಕ್ಕೆ ಸ್ಟ್ರೈಟಾಗಿ ಬರೋ ಥರ ಈ ಹಾರ್ಮೋಲ್ ಕಡೆ ಬರುತ್ತಲ್ವ ಈ ಒಂದು ಡಾಟನ್ನು ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಡಾಟ್ಗೂ ಕೂಡ ಅಷ್ಟೇ ಆ ಕಡೆ ಒಂದು 1/4 ಇಂಚು ಈ ಕಡೆ ಒಂದು 1/4 ಇಂಚು ಇರೋಷ್ಟು ನಾವು ಬಟ್ಟೆಯನ್ನು ಇಟ್ಕೊಂಡ್ರೆ ಸಾಕಾಗತ್ತೆ. ನಿಮಗೆ ಈ ಬೆಲ್ಟ್ ಪೀಸ್ ಹತ್ರ ಕಟ್ಟಿಂಗ್ ಮಾಡ್ಕೊಳ್ಳೋತ್ರ ಏನಾದರೂ ಕನ್ಫ್ಯೂಷನ್ ಅನಿಸಿದ್ರೆ ವಿಡಿಯೋನ ಮತ್ತೊಂದು ಸಲ ರಿಪೀಟ್ ಮಾಡಿ. ಈ ಒಂದು ಬೆಲ್ಟ್ ಪೀಸ್ನ ಮಾರ್ಕ್ ಮಾಡ್ಕೊಳ್ಳುವಾಗ ಏನಪ್ಪ ಅಂತಂದರೆ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೋಬಾರ್ದು, ಎಕ್ಸ್ಟ್ರಾ ಕೆಳಭಾಗಕ್ಕೆ ಮಾರ್ಕಿಂಗನ್ನು ಮಾಡ್ಕೋಬೇಕಾಗತ್ತೆ. ಇವಾಗ ಹಾರ್ಮೋಲು ನೆಕ್ ಹತ್ರ ಎಲ್ಲ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ತೀವಲ್ವ, ಈ ಒಂದು ಬೆಲ್ಟ್ ಪೀಸ್ ಹತ್ರ ಬಂದಾಗ ಎಕ್ಸ್ಟ್ರಾ ಬಟ್ಟೆನ ಕೆಳಭಾಗಕ್ಕೆ ನಾವು ಮಾರ್ಕಿಂಗ್ ಆದರೆ ಮಾಡ್ಕೋಬೇಕಾಗತ್ತೆ. ಖಂಡಿತ ಅರ್ಥ ಆಗ್ತಾ ಇರ್ಬೋದು ಅಂತ ಅನಿಸ್ತಾ ಇದೆ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಅನ್ನಿಸ್ತು ಅಂತಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಬರೋಷ್ಟೊತ್ತಿಗೆ ನೀವು ಈ ಡೌಟ್ಸನ್ನು ಕ್ಲಿಯರ್ ಮಾಡಿಕೊಂಡ್ರೆ ನೆಕ್ಸ್ಟ್ ವಿಡಿಯೋ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಡಾಟ್ಸ್ನ ಕೂಡ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಈಗ ಇದಕ್ಕೆ ಬೆಲ್ಟ್ ಪೀಸ್ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಬಟ್ಟೆಯನ್ನು 2 ಫೋಲ್ಡಿಂಗ್ಸಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ನಂತರ ನಾರ್ಮಲ್ಲಾಗಿ ನಾವು ಬ್ಲೌಸ್ನ ಯಾವ ರೀತಿ ಫೋಲ್ಡ್ ಮಾಡ್ತೀವೋ ಅದೇ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ ಬ್ಲೌಸ್ನ. ಇವಾಗ ನಮಗೆ ಗೊತ್ತಾಗುತ್ತೆ ನಮಗೆ ಬೆಲ್ಟ್ ಪೀಸ್ ಎಷ್ಟು ಲೆಂತ್ ಇದೆ ಅಂತ. ಆ ಲೆಂತನ್ನು ಮೊದಲು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇದರ ಹೈಟ್ ಎಷ್ಟಿದೆ ಕೆಳಗಡೆ ಒಂದು 1/2 ಇಂಚ್ ಮಾರ್ಜಿನ್ಗೆ ಅಂತ ಬಿಟ್ಕೊಂಡು ಅದರ ಮೇಲೆ ನಾನು ಈ ಒಂದು ಬೆಲ್ಟ್ ಪೀಸ್ನ ಕೂರಿಸ್ಕೊಂಡು ನೋಡಿ ರೆಡಿ ಇಲ್ಲಿಗಿದೆ ಅಲ್ವಾ, ಅದಕ್ಕಿಂತ ಮೇಲ್ಗಡೆಗೆ ಒಂದು 1/2 ಇಂಚಿಂದ 3/4 ಇಂಚ್ವರೆಗೂ ಎಕ್ಸ್ಟ್ರಾ ಆದರೆ ಮಾರ್ಜಿನ್ ಮಾಡ್ಕೋಬೇಕು. ಹಾರ್ಡಾಗಿ 1/2 ಇಂಚ್ ಆದರೆ ಸಾಕು. ನೀವು ಹೊಸದಾಗಿ ಕಲಿತಾ ಇರೋರು ಬೇಕಾಗಿದ್ರೆ ಇನ್ನೊಂದು 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಸರಿಯಾಗಿ ನಿಮಗೆಲ್ಲ ಅದು ಜಾಯಿಂಟ್ ಎಲ್ಲ ಮಾಡೋದು ಕನ್ಫ್ಯೂಷನ್ ಆಗುತ್ತೆ ನೋಡಿ. ಇದು ಬಂದುಬಿಟ್ಟು ಮಾರ್ಜಿನ್ಗೆ ಬಿಟ್ಕೊಂಡಿರ್ತಕ್ಕಂಥದ್ದು. ನಾನು ಮತ್ತೊಂದು ಸಲ ಕೂಡ ಹೇಳ್ತಾ ಇದ್ದೀನಿ ನೋಡಿ. ಈ ಒಂದು ಬ್ಲೌಸ್ನ ರಿವರ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಈ ರೀತಿಯಾಗಿ ಇವಾಗ ನಾವು ಮಾರ್ಜಿನ್ಗೆ ಏನು ಬಿಟ್ಕೊಂಡಿದ್ದೀವೋ ಆ ಲೈನ್ ಮೇಲೆ ಇಟ್ಕೋಬೇಕು. ಆ ಲೈನ್ ಮೇಲೆ ಈ ಒಂದು ಬ್ಲೌಸ್ನ ಇಟ್ಕೊಂಡು ನೋಡಿ ರೆಡಿ ನಮಗೆ ಇರುವಂತಹ ಈ ಒಂದು ಬೆಲ್ಟ್ ಪೀಸ್ಗಿಂತ ಒಂದು 1/2 ಇಂಚಿನಷ್ಟು ಮೇಲ್ಭಾಗಕ್ಕೆ ನೋಡಿ ಉದ್ದ ಇಷ್ಟಿದೆ ಅಲ್ವಾ, ಇಲ್ಲಿಗೆ ರೆಡಿ ಇದೆ. ಈಗ ಒಂದು 1/2 ಇಂಚು ಮೇಲ್ಭಾಗಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವು ಕಟ್ ಮಾಡಿ ಸ್ಟಿಚ್ ಮಾಡೋಷ್ಟೊತ್ತಿಗೆ ಕರೆಕ್ಟಾಗಿ ಸೇಮ್ ಲೆಂತ್ಗೆ ಬಂದುಬಿಡುತ್ತೆ. ಇಲ್ಲಿ ಬೇಸ್ ಲೈನ್ ಇದೆ ಅಲ್ವಾ, ಇಲ್ಲಿಗೆ ರೆಡಿ ಇದೆ. ಅದಕ್ಕಿಂತ ಒಂದು 1/2 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದು ಕೂಡ ನೀಟಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಪರ್ಫೆಕ್ಟಾಗಿ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ಯಾರೂ ಕೂಡ ಕನ್ಫ್ಯೂಸ್ ಆಗಬಾರ್ದು ಅಂತಂದರೆ ಬೇಸಿಕ್ ವೇ ಅಲ್ಲಿ ನಾನು ಈ ಒಂದು ಬ್ಲೌಸ್ ಕಟ್ಟಿಂಗ್ ಅಂದರೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಕ್ರಾಸಾಗಿ ಮಧ್ಯದಲ್ಲಿ ಒಂದು ಸ್ವಲ್ಪ ಒಳಗಡೆ ಹೋಗಬೇಕು, ನಂತರ ಬರ್ತಾ ಬರ್ತಾ ಮೇಲೆ ಬಂದುಬಿಡಬೇಕು. ಈ ರೀತಿಯಾಗಿ ಬೆಲ್ಟ್ ಪೀಸನ್ನು ನೀಟಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಏನಪ್ಪ ಮಾರ್ಕ್ ಮಾಡ್ಕೊಂಡಿದ್ದೀವೋ ಈ ಒಂದು ಮಾರ್ಕಿಂಗ್ ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರೋದನ್ನು ಈಗ ಕಟ್ ಮಾಡ್ಕೋಬೇಡಿ ಡಬಲ್ ಬೆಲ್ಟ್ ಪೀಸ್ಗೆ. ಇನ್ ಕೇಸ್ ಬ್ಲೌಸ್ ಶಾರ್ಟೇಜ್ ಆದರೆ ಬೇರೆ ಬಟ್ಟೆ ಕೂಡ ಯೂಸ್ ಮಾಡ್ಕೋಬೋದು. ಇನ್ ಕೇಸ್ ಬಟ್ಟೆ ಉಳೀತು ಅಂದರೆ ಲಾಸ್ಟಲ್ಲಿ ಸೇಮ್ ಇದೇ ಫ್ಯಾಬ್ರಿಕ್ಕಿಂದನೇ ಇನ್ನೊಂದು 2 ಬೆಲ್ಟ್ ಪೀಸಸನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಈಗಾದರೆ ನಾನು ಕಟ್ ಮಾಡ್ತಾ ಇಲ್ಲ ಪ್ರೆಸೆಂಟು. ಈಗ ಬ್ಯಾಕ್ ಪಾರ್ಟ್ ಆಯಿತು,
ಫ್ರಂಟ್ ಪಾರ್ಟ್ ಆಯಿತು, ಹಾಗೆಯೇ ಬೆಲ್ಟ್ ಪೀಸಸ್ ಕೂಡ ಮುಗೀತು. ಇನ್ನು ಉಳಿದಿರ್ತಕ್ಕಂಥದ್ದು ಸ್ಲೀವ್ಸ್ನ ಕಟ್ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಗೆ ಇಷ್ಟರಲ್ಲಿ ಏನಾದರೂ ಡೌಟ್ ಬಂತು ಅಂದರೆ ವಿಡಿಯೋನ ಅಲ್ಲಿಗೆ ಪಾಸ್ ಮಾಡಿ ರಿಪೀಟ್ ಒಂದ್ಸಲಿ ನೋಡಿ, ಖಂಡಿತ ನಿಮಗೆ ಅರ್ಥ ಆಗುತ್ತೆ. ತುಂಬ ಸಿಂಪಲ್ ಆಗಿನೇ ಹೇಳಿದ್ದೀನಿ. ಈಗ ಸ್ಲೀವ್ಸ್ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲು ಸ್ಲೀವ್ನ 4 ಫೋಲ್ಡಿಂಗಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಎಷ್ಟೇ ಫ್ಯಾಬ್ರಿಕ್ ಇರಲಿ 4 ಫೋಲ್ಡಿಂಗ್ಸಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡು ಮೆಜರ್ ಮಾಡಿಕೊಂಡು ಆರ್ಮೋಲ್ ಹತ್ರ ನಾವು ಅಟ್ಯಾಚ್ಮೆಂಟ್ ಮಾಡ್ಕೋಬೇಕು. ಸಾಕಾಗಿಲ್ಲ ಬಟ್ಟೆ ಅಂತಂದರೆ, ಇನ್ ಕೇಸ್ ಬಟ್ಟೆ ಸಾಕಾಯಿತು ಅಂದರೆ ಇದರಲ್ಲೇ ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ನಾವು ಬ್ಲೌಸ್ ಪೀಸ್ನ 4 ಫೋಲ್ಡಿಂಗ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ನಾವು ಮೆಜರ್ಮೆಂಟ್ಗೆ ಏನು ಬ್ಲೌಸ್ ತೊಗೊಂಡಿದ್ದೀವಿ ನೋಡಿ, ಅದಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಷನ್ನು. ನಾನು ಈ ಒಂದು ಬ್ಲೌಸ್ಗೆ ಇಲ್ಲಿ ಪಟ್ಟಿಯನ್ನು ಕ್ಲೋಸ್ ಮಾಡ್ತಾಯಿಲ್ಲ. ಯಾಕಂತಂದರೆ ಈ ಒಂದು ಡಿಸೈನ್ ಬಂದಿರೋದು ಅವ್ರು ಹಾಗೆ ಇಟ್ಬಿಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅಂತ ನಾನು ಇಲ್ಲಿ ಎಮ್ಮಿಂಗ್ ಏನೂ ಮಾಡೋದಿಲ್ಲ, ಡೈರೆಕ್ಟಾಗಿ ಹಾಗೇ ಸ್ಟಿಚ್ ಮಾಡ್ತೀನಿ. ನೀವು ಎಮ್ಮಿಂಗ್ ಮಾಡ್ಕೋಬೇಕಲ್ವ, ಅದಕ್ಕೊಂದು ಇಂಚು ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಕೊಂಡ್ರಿ ನೋಡಿ. ಇಲ್ಲಿ ನನಗೆ ವೇಸ್ಲೈನ್ ಅಂದ್ಕೊಂಡ್ರೆ ಅದಕ್ಕಿಂತ ಕೆಳಗಡೆ 1 ಇಂಚಿಂದ 1.5 ಇಂಚು ಎಕ್ಸ್ಟ್ರಾ ಬಟ್ಟೆಯನ್ನು ನಾವು ಬಿಟ್ಕೊಂಡಿರಬೇಕು. ಅದು ಒಳಗಡೆಗೆ ಫೋಲ್ಡ್ ಮಾಡಿ ಎಮ್ಮಿಂಗನ್ನು ಮಾಡ್ಕೊಳ್ಲಿಕ್ಕೆ. ಈಗ ಈ ಲೈನ್ ಏನಿದೆಯೋ ಎಮ್ಮಿಂಗ್ ಮಾಡ್ಕೊಳ್ಲಿಕ್ಕೆ ನಾವು ಬಿಟ್ಕೊಂಡಿದ್ದೀವಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಇಮ್ಯಾಜಿನರಿ ಲೈನ್ ಇದು. ಕೆಳಗಡೆ ನಾವು ಬಟ್ಟೆ ಇದೆ, ಎಮ್ಮಿಂಗ್ ಮಾಡ್ಕೊಳ್ಲಿಕ್ಕೆ ಬಟ್ಟೆ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ನೀವು ಕಟ್ ಮಾಡ್ಕೊಳ್ಳುವಾಗ 1.5 ಇಂಚ್ ಎಕ್ಸ್ಟ್ರಾ ಬಟ್ಟೆ ಮೇಲೆ ನೀವು ಒಂದು ಬ್ಲೌಸನ್ನು ಈ ರೀತಿಯಾಗಿ ಕೂರಿಸ್ಕೊಳ್ಳಿ. ಒಂದು ಲೈನ್ ಹಾಕ್ಕೊಳ್ಳಿ, ಆ ಲೈನ್ ಮೇಲೆ ನಿಮ್ಮ ಬ್ಲೌಸನ್ನ ಕೂರಿಸ್ಕೊಂಡು ನೀಟಾಗಿ ಈ ರೀತಿಯಾಗಿ ಬ್ಲೌಸ್ನ ಸೆಟ್ ಮಾಡ್ಕೊಳ್ಳಿ. ಎಲ್ಲ ಕೂಡ ಟ್ರಿಕ್ ಇರೋದು ಈ ಒಂದು ಬ್ಲೌಸ್ ಸೆಟ್ ಮಾಡ್ಕೊಳ್ಳೋದ್ರಲ್ಲೇ. ನಂತರ ಈ ಒಂದು ಶೋಲ್ಡರು ಮತ್ತು ಸ್ಲೀವ್ ಜಾಯಿಂಟ್ ಏನಿದೆಯೋ ಅದನ್ನು ಮೇಲಕ್ಕೆ ತೆಗೆದು ಈ ರೀತಿಯಾಗಿ ಒಂದೇ ಸರಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಕೆಳಗಡೆಗಿತ್ತು ಅಂದರೆ ರೆಡಿ ಲೈನ್ಗೊಂದು ಮತ್ತು ಕಟ್ಟಿಂಗ್ ಲೈನ್ಗೊಂದು ಅಂತ ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾಯಿದ್ದೆ. ಇಲ್ಲಿ ಶೋಲ್ಡರ್ ಜಾಯಿಂಟ್ ಮತ್ತು ಸ್ಲೀವ್ ಜಾಯಿಂಟ್ ಮೇಲ್ಗಡೆಗೆ ಬರ್ತಾ ಇರೋದ್ರಿಂದ ನಾನು ರೆಡಿ ಎಷ್ಟಿಗೆ ಇರ್ತೀಯೋ ಅಲ್ಲಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಕೆಳಗಡೆಗಿದೆ, ಸೊ ಅದಕ್ಕೋಸ್ಕರ ಅಂತ ನಾನು ರೆಡಿ ಲೈನ್ ಒಂದು, ಅದರ ಮೇಲೆ ಕಟ್ಟಿಂಗ್ ಲೈನು ಎರಡೂ ಕೂಡ ಮಾರ್ಕ್ ಮಾಡಿದ್ದೀನಿ. ನಾವು ಯಾವಾಗಲೂ ಕಟ್ಟಿಂಗ್ ಲೈನಿಂದ ಕಟ್ಟಿಂಗ್ ಲೈನ್ಗೆ ನಾವು ಮಾರ್ಕಿಂಗನ್ನು ಮಾಡ್ಕೋಬೇಕು. ಈಗ ನೋಡಿ ಈ ರೀತಿಯಾಗಿ ಕ್ರಾಸಾಗಿ ಹೋಗಿ ಮೇಲ್ಗಡೆ ಈ ರೀತಿ 2 ಇಂಚಸ್ಸಷ್ಟು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು. ಇದು ಕೂಡ ನಾವು ಕ್ರಾಸಾಗಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಸ್ಲೀವ್ ಜಾಯಿಂಟ್ ಮಾಡಲಿಕ್ಕೆ ಚೆನ್ನಾಗಿರೋದಿಲ್ಲ, ಚೆನ್ನಾಗಿ ಬರೋದು ಕೂಡ ಇಲ್ಲ. ಈಗ ಬ್ಲೌಸು ನೋಡಿ ಈಗ ಮಾರ್ಕ್ ಮಾಡ್ಕೊಂಡಿದ್ದಾಗಿದೆ ಅಲ್ವಾ. ಈಗ ನಮಗೆ ಬ್ಲೌಸ್ ಲೂಸ್ ಎಷ್ಟಿದೆ ಅಂತ ಈಸಿಯಾಗಿ ಮಾಡ್ಕೊಬಿಡ್ಬೋದು. ಒಂದು ಸ್ವಲ್ಪ ಕೂಡ ರಾಂಗ್ ಆಗೋವಂಥ ಚಾನ್ಸಸ್ಸೇ ಇಲ್ಲ ನೋಡಿ. ಇವಾಗ ಆಲ್ರೆಡಿ ಮಾರ್ಜಿನ್ಗೆ ಕೂಡ ಬಿಟ್ಕೊಂಡಿರ್ತಕ್ಕಂಥದ್ದು ರೆಡಿ ಆದಮೇಲೆ ಒಂದು 2 ಇಂಚಸ್ ಮಾರ್ಜಿನ್ ಬಿಟ್ಕೊಂಡಿದ್ದೀವಲ್ವ, ಆ ಮಾರ್ಜಿನ್ ಆದರೆ ಸಾಕಾಗುತ್ತೆ. ಇನ್ ಕೇಸ್ ಬೇಕು ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಹೊರಗಡೆ ಕೂಡ ನೀವು ಈ ರೀತಿ ಮಾರ್ಕಿಂಗನ್ನು ಮಾಡಿಕೊಂಡ್ರೆ. ಇವಾಗ ನಮಗೆ ನೋಡಿ ಇವಾಗ ಎಕ್ಸ್ಟ್ರಾ ಇಷ್ಟು ಬಟ್ಟೆ ಇದೆ ಅದನ್ನು ಕೂಡ ತೊಗೊಳ್ಳಿ ನಿಮ್ಗೆ ಬೇಕಾಗಿದ್ದಲ್ಲಿ. ಇಲ್ಲ ಅಂತಂದರೆ ಎಷ್ಟು ಬಿದೆಯೋ ಅಷ್ಟು ಬಟ್ಟೆಗೆ ಸಾಕಾಗತ್ತೆ. ಈಗ ಈ ಒಂದು ಮಾರ್ಕಿಂಗ್ ಏನಾದರೆ ಮಾಡ್ಕೊಂಡಿದ್ದೀವೋ ಈ ಒಂದು ಮಾರ್ಕಿಂಗ್ ಮೇಲೆ ನೀಟಾಗಿ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಫ್ರಂಟ್ ಪಾರ್ಟಲ್ಲಿ ನಾವು ಶೋಲ್ಡರ್ಸ್ನ ಬಾಡಿನ ಕಟ್ ಮಾಡಿದಾಗ ಈ ಒಂದು ಶೇಪ್ ಆದರೆ ತೆಗ್ದಿದ್ದೀವಲ್ವ, ಸೇಮ್ ಅದೇ ರೀತಿಯಾಗಿ ಸ್ಲೀವ್ ಕಟ್ ಮಾಡಿದಾಗ ಕೂಡ ಒಂದು ಸ್ವಲ್ಪ ಶೇಪ್ ಆದರೆ ತೆಗಿಬೇಕು. ಈ ಒಂದು ಶೇಪ್ ಏನು ತೆಗ್ದಿರ್ತೀವೋ ಅದು ಫ್ರಂಟ್ ಪಾರ್ಟ್ಗೆ ಇರೋ ಥರ ನೋಡ್ಕೋಬೇಕು ಸ್ಟಿಚ್ ಮಾಡುವಾಗ ಕೂಡ. ಈಗ ಮಾರ್ಕ್ ಮಾಡ್ಕೊಂಡಿರುವಂತಹ ಕಡೆ ಎಲ್ಲಿಂದ ಶೇಪ್ ತೆಗಿಬೇಕು ಅಂತಂದರೆ ನಾನು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿದ್ದೀನಲ್ವ, ಆ ಲೈನಿಂದ ಮೇಲ್ಗಡೆಗೆ 2 ಇಂಚಸ್ ಏನು ಬಿಟ್ಟಿದ್ದೀವೋ ಅದನ್ನು ಹೊರತುಪಡಿಸಿ ಇನ್ನೂ 1 ಇಂಚ್ ಕೆಳಗಡೆಗೆ ಬಿಟ್ಕೊಂಡು ನಾವು ಈ ರೀತಿಯಾಗಿ ಶೇಪನ್ನಾದರೆ ತಗೋಬೇಕು. ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಈ ಒಂದು ಮಾರ್ಕಿಂಗ್ ಮೇಲೆ ಕಟ್ ಮಾಡಿಕೊಂಡ್ರೆ ಬ್ಯಾಕ್ ಹ್ಯಾಂಡ್ಸಿಗಿರುತ್ತೆ. ನಂತರ ಫ್ರಂಟ್ ಸ್ಲೀವ್ಸ್ಗೆ ಈ ರೀತಿ ಕೆಳಗಡೆಗೆ ಒಂದು ಫಿಶ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ವ, ಈ ಒಂದು ಶೇಪ್ ಇರೋದು ಫ್ರಂಟ್ ಪಾರ್ಟ್ಗೆ ಬರೋ ಥರ ನಾವು ಕಂಪಲ್ಸರಿಯಾಗಿ ನೋಡ್ಕೋಬೇಕಾಗುತ್ತೆ ಸ್ಟಿಚ್ ಮಾಡುವಾಗ. ಈ ಫ್ಯಾಬ್ರಿಕ್ಕನ್ನು ನಾನಿಲ್ಲೀಗ ತೆಗಿತಾ ಇದ್ದೀನಿ. ಈಗ ಸ್ಲೀವ್ಸ್ ಕೂಡ ಆಲ್ಮೋಸ್ಟ್ ರೆಡಿ ಆಯಿತು. ಮಧ್ಯದಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಜಾಯಿಂಟ್ ಮಾಡ್ಕೊಳ್ಳೋವಾಗ ಈಸಿ ಆಗುತ್ತೆ. ಈಗ ಫ್ರಂಟು ಬ್ಯಾಕು ಬೆಲ್ಟ್ ಪೀಸು ಸ್ಲೀವ್ಸು ರೆಡಿ ಆಗಿದೆ ಅಲ್ವಾ. ಈಗ ನಾವು ಹುಕ್ಸ್ ಪಟ್ಟಿ, ಕಾಜಾ ಪಟ್ಟಿ ಮತ್ತು ಪೈಪಿಂಗ್ ಪೀಸಸ್ನ ಕಟ್ ಮಾಡ್ಕೊಂಡು ನಾವು ಹಾರ್ಮೋಲ್ನ ಕಟ್ ಮಾಡಿದಾಗ ಹಾರ್ಮೋಲಲ್ಲಿ ಉಳಿದಿರುವಂಥ ಬಟ್ಟೆ ಏನಿರುತ್ತೋ ಆ ಒಂದು ಬಟ್ಟೆಯನ್ನು ಹುಕ್ಸ್ ಮತ್ತು ಕಾಜಾ ಪಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ನೋಡಿ ಇದನ್ನು
ನಾನು ಹುಕ್ಸ್ ಮತ್ತು ಕಾಜಾ ಪಟ್ಟಿಗೆ ಈ ಒಂದು ಉಳಿದಿರೋ ಬಟ್ಟೆಯನ್ನು ಬೆಲ್ಟ್ ಪೀಸಸ್ ಇನ್ ಬಿಟ್ವೀನಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಈಗ ಒಂದು ಸ್ವಲ್ಪ ಬಟ್ಟೆ ಉಳಿದಿದೆ, ನಾನು ಫಸ್ಟೇ ಹೇಳಿದೆ ಅಲ್ವಾ, ಬಟ್ಟೆ ಏನಾದರೂ ಉಳಿದ್ರೆ ನಂತರ ಬೆಲ್ಟ್ ಪೀಸಸ್ಗೆ ಇನ್ನೊಂದು 2 ಎಕ್ಸ್ಟ್ರಾ ಪೀಸಸನ್ನು ಸೇಮ್ ಫ್ಯಾಬ್ರಿಕ್ಕಿಂದನೇ ಕಟ್ ಮಾಡ್ಕೊಳ್ಳೋಣ. ಇನ್ ಕೇಸ್ ಉಳಿದಿಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ಫ್ಯಾಬ್ರಿಕ್ನ ಯೂಸ್ ಮಾಡ್ಕೋಬೋದು, ಅದು ಒಳಗಡೆ ಹೋಗಿಬಿಡುತ್ತೆ ಬೆಲ್ಟ್ ಪೀಸ್ನ ಸ್ಟಿಚ್ ಮಾಡುವಾಗ. ಇನ್ ಕೇಸ್ ನಿಮ್ಗೆ ಇದು ಕೂಡ ಕನ್ಫ್ಯೂಷನ್ ಆಗುತ್ತೆ, ಬಟ್ಟೆ ಮೇಲೆ ಕಟ್ ಮಾಡಬೇಡಿ, ಒಂದು ನ್ಯೂಸ್ ಪೇಪರ್ ಏನಾದರೂ ಇರುತ್ತಲ್ವ ಅದರ ಮೇಲೆ ಕಟ್ ಮಾಡಿ ಟ್ರೈ ಮಾಡಿ. ನಿಮ್ಗೆ ಸ್ವಲ್ಪ ಪರ್ಫೆಕ್ಷನ್ ಬಂತು ಅಂದಾಗ ನೀವು ಬಟ್ಟೆ ಮೇಲೆ ಟ್ರೈ ಮಾಡಿ. ಸುಮ್ಮನೆ ಬಟ್ಟೆ ಮೇಲೆಲ್ಲ ಕಟ್ ಮಾಡಿ ವೇಸ್ಟ್ ಮಾಡಬೇಡಿ. ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಅಜ್ಜಿ ಏನಾದರೂ ಇದ್ದಾರೆ ಅಂತಂದರೆ ಅವ್ರು ಕಾಟನ್ ಸೀರೆ ಉಟ್ಕೊಂಡೇ ಇರ್ತಾರಲ್ವ, ಆ ಥರ ಸೀರೆ ಏನಾದರೂ ಇದ್ದರೆ ಕೂಡ ಆರಾಮಾಗಿ ನಾವು ಈ ಒಂದು ಬ್ಲೌಸ್ ಕಟ್ಟಿಂಗ್ಗೆ ಬಳಸ್ಕೋಬೋದು. ಸುಮ್ಮನೆ ಬೇಡದೇ ಇರುವಂಥ ಬ್ಲೌಸಸ್ ಎಲ್ಲ ಕಟ್ ಮಾಡಿ ವೇಸ್ಟ್ ಮಾಡೋದ್ರ ಬದಲು ಫಸ್ಟು ಪೇಪರಲ್ಲೇ ಟ್ರೈ ಮಾಡಿ, ನಂತರ ಕಾಟನ್ದು ವೇಸ್ಟ್ ಫ್ಯಾಬ್ರಿಕ್ಸ್ ಏನಾದರೂ ಇರುತ್ತಲ್ವ ಅದನ್ನು ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನಂತರ ನಿಮ್ಗೆ ಸ್ವಲ್ಪ ಪರ್ಫೆಕ್ಷನ್ ಬಂದಿದೆ, ನಾನು ಕಟ್ ಮಾಡಬಲ್ಲೆ ಅಂತ ಒಂದು ಕಾನ್ಫಿಡೆನ್ಸ್ ಬಂದಾಗ ಮಾತ್ರ ನೀವು ಈ ಒಂದು ಬ್ಲೌಸ್ನ ಕಟ್ ಮಾಡ್ಕೊಳ್ಳಿ. ಈಗ ನಾವು ಪೈಪಿಂಗ್ ಪೀಸಸನ್ನು ಯಾವಾಗಲೂ ಕೂಡ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಪೈಪಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸ್ಟ್ರೈಟ್ ಪೀಸಸನ್ನು ಯೂಸ್ ಮಾಡೋದ್ರಿಂದ ಪೈಪಿಂಗ್ ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಬಟ್ಟೆಯನ್ನು ಎಲ್ಲಿವರೆಗೂ ಕ್ರಾಸಾಗಿ ಬರುತ್ತೋ ಅಲ್ಲಿವರೆಗೂ ನೋಡಿಕೊಂಡು ಕ್ರಾಸಾಗಿ ಕಟ್ ಮಾಡಿಕೊಂಡು 1 ರಿಂದ 1.25 ಇಂಚು, ತುಂಬ ಜನ 3/4 ಇಂಚೇ ಕಟ್ ಮಾಡ್ಕೊಳ್ತಾರೆ. ನೀವು ಹೊಸದಾಗಿ ಕಲಿಯೋರು ಮತ್ತು ಬಟ್ಟೆ ಎಲ್ಲ ಜಾರ್ಕೊಂಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಅಂತ 1 ರಿಂದ 1.25 ಇಂಚು ಅಗಲ ಇರೋ ಥರ ನೋಡಿಕೊಂಡು ಈ ಒಂದು ಕ್ರಾಸ್ ಪೀಸಸ್ನ ಕಟ್ ಮಾಡ್ಕೊಳ್ಳಿ. ಫಸ್ಟೇ ಯಾರಿಗೂ ಪೈಪಿಂಗ್ ಎಲ್ಲ ಪರ್ಫೆಕ್ಟಾಗಿ ಏನೂ ಬಂದ್ಬಿಡೋದಿಲ್ಲ, ತುಂಬ ಪ್ರಾಕ್ಟೀಸ್ ಆದ್ರೇ ಬರೋದು. ಬಟ್ ಕಲಿಬೇಕಲ್ವ, ಫಸ್ಟಲ್ಲಿ ಯಾವ ಥರ ಜಾಯಿಂಟ್ ಮಾಡಬೇಕು, ಯಾವ ಥರ ಫೋಲ್ಡ್ ಮಾಡಬೇಕು ಇದೆಲ್ಲ ತಿಳ್ಕೊಬೇಕಂತಂದಾಗ ಒಂದು ಸ್ವಲ್ಪ ದಪ್ಪದಾಗೆ ಪ್ರಾಕ್ಟೀಸ್ ಮಾಡಿದ್ರೆ ನಂತರ ಬರ್ತಾ ಅದನ್ನೇ ನಾವು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಸಣ್ಣದಾಗಿ ಪೈಪಿಂಗ್ ಮಾಡೋದನ್ನು ಕಲ್ತ್ಕೋಬೋದು. ಈಗ ಈ ಒಂದು ಕ್ರಾಸ್ ಪೀಸಸ್ ಕೂಡ ರೆಡಿ ಆಗಿದೆ ನೋಡಿ. ನನಗೆ ಇಲ್ಲೊಂದು 3 ಪೀಸ್ ಆದರೆ ಸಾಕಾಗುತ್ತೆ. ಈ 3 ಪೀಸಸನ್ನು ಕೂಡ ರೆಡಿ ಮಾಡಿಕೊಂಡು ತಂದಿದ್ದೀನಿ. ಈಗ ನಮಗೆ ಎಲ್ಲ ಕೂಡ ಬ್ಲೌಸ್ಗೆ ಬೇಕಾಗಿರುವಂತೆಲ್ಲ ಪಾರ್ಟ್ಸ್ಗಳು ರೆಡಿ ಆಗಿದೆ ಅಲ್ವಾ. ಈಗ ಎಲ್ಲವನ್ನು ಕೂಡ ಒಂದು ಕಡೆ ಇಟ್ಕೊಂಡು ನೋಡಿ, ಬ್ಯಾಕ್ ಪಾರ್ಟ್ ಇದೆ, ಬ್ಯಾಕ್ ಪಾರ್ಟ್ ಅದೇ ಖಂಡಿತ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರಂಟ್ ಪಾರ್ಟ್ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅಂದರೆ ಇನ್ನೊಂದು ಸಲ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟ್ ಇದೆ, ಈಗ ಬೆಲ್ಟ್ ಪೀಸಸ್ ರೆಡಿ ಇದೆ, ಸ್ಲೀವ್ಸ್ ಕೂಡ ರೆಡಿ ಇದೆ, ಹಾಗೆಯೇ ಹುಕ್ಸ್ ಮತ್ತು ಕಾಜಾ ಪಟ್ಟಿ ಕೂಡ ರೆಡಿ ಇದೆ. ಇವೆರಡೂ ಕೂಡ ಬೆಲ್ಟ್ ಪೀಸ್ ಒಳಗಡೆ ಹಾಕಿ ಸ್ಟಿಚ್ ಮಾಡ್ಕೊಳ್ತಕ್ಕಂಥದ್ದು. ಇದು ಹುಕ್ಸ್ ಮತ್ತು ಕಾಜಾ ಪಟ್ಟಿ. ಈಗ ನಮಗೆ ಪೈಪಿಂಗ್ ಪೀಸ್ ಕೂಡ ರೆಡಿ ಇದೆ ಅಲ್ವಾ, ಇದೆಲ್ಲವನ್ನು ಕೂಡ ಒಂದು ಕಡೆ ಇಟ್ಟು ನೀಟಾಗಿ ಸೇಮ್ ಫ್ಯಾಬ್ರಿಕ್ನ ತಗೊಂಡು ಕಟ್ಕೊಂಡು ಇಟ್ಕೊಂಡ್ರೆ ನಾವು ಹೊಲಿಯುವಾಗ ಒಂದು ಪೀಸ್ ಕೂಡ ಮಿಸ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಖಂಡಿತ ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿರೋರೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ವಿಡಿಯೋ ತುಂಬ ಜನಕ್ಕೆ ಶೇರ್ ಮಾಡುತ್ತೆ, ನನಗೂ ಇನ್ನೂ ಒಳ್ಳೆ ವೀಡಿಯೋಸ್ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಕೂಡ ಇರುತ್ತೆ. ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ, ಬೇರೆಯವರಿಗೆ ಅನುಕೂಲ ಆಗುತ್ತೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ಕ್ಲಾಸಲ್ಲಿ ಅಪ್ಲೋಡ್ ಮಾಡ್ತೀನಿ.